ಯೂಟ್ಯೂಬ್ ವಿಡಿಯೋಸನ್ನು ಅಥವಾ ಎಜುಕೇಷ್ನಲ್ ವಿಡಿಯೋನ ಹೇಗೆ ಮಾಡ್ತೀವಿ ಅನ್ನೋದನ್ನು ನಾವೀಗ ಈ ವಿಡಿಯೋದಲ್ಲಿ ನೋಡೋಣ. ಆರಂಭದಲ್ಲಿ ನಾವು ವಿಡಿಯೋನ ಹೇಗೆ ತಯಾರಿಸ್ತೇವೆ ಅನ್ನೋದನ್ನು ಇಲ್ಲಿ ಈ ವಿಡಿಯೋದಲ್ಲಿ ಗಮನಿಸೋಣ. ವಿಡಿಯೋನ ತಯಾರು ಮಾಡಲಿಕ್ಕೆ ಈಗ DSLR ಕ್ಯಾಮ್ರಾನೇ ಬೇಕಂತೇನಿಲ್ಲ. ನಮ್ಮಲ್ಲಿರುವಂಥ ಮೊಬೈಲ್ ಸಹಾಯದಿಂದ ನಾವು ಎಷ್ಟು ರೀತಿಯಲ್ಲಿ ವಿಡಿಯೋನ ತಯಾರು ಮಾಡ್ಬೋದು ಅನ್ನೋದನ್ನು ನೋಡೋಣ. ಬನ್ನಿ, ಸಹನಾ ಟೆಕ್ ಅಕಾಡೆಮಿಗೆ ಸ್ವಾಗತ. ಈಗ ವಿಡಿಯೋ ಮಾಡಲಿಕ್ಕೆ ಇಲ್ಲಿ ಕ್ಯಾಮ್ರಾ ಕಾಣಿಸ್ತಾ ಇದೆಯಲ್ಲ, ಇದೇ ಬೇಕಂತೇನಿಲ್ಲ. ನಮಗೆ ಮೊಬೈಲ್ ಇದ್ದರೆ ಸಾಕು. ಮೊಬೈಲ್ ಸಹಾಯದಿಂದ ನಾವು ಈಸಿಯಾಗಿ ಯೂಟ್ಯೂಬ್ ವಿಡಿಯೋನ ಅಥವಾ ಎಜುಕೇಷ್ನಲ್ ವಿಡಿಯೋನ ಮಾಡ್ಬೋದು. ಈಗ ಟೈಪ್ಸ್ ಆಫ್ ವಿಡಿಯೋನ ನೋಡೋಣ. ನಾವು ಎರಡು ರೀತಿಯಾಗಿ ವಿಡಿಯೋನ ಮಾಡ್ತೀವಿ. ಯಾವುದು ಅಂತಂದರೆ ಫೇಸ್ಲೆಸ್ ವಿಡಿಯೋ. ಫೇಸ್ಲೆಸ್ ವಿಡಿಯೋ ಅಂತಂದರೆ ಈಗ ಪ್ರಾರಂಭದಲ್ಲಿ ನಾವು ಮುಖವನ್ನು ತೋರಿಸದೆ ವಿಡಿಯೋನ ಮಾಡೋದು. ಅದಕ್ಕೆ ಉದಾಹರಣೆ ಓವರ್ ಹೆಡ್ ವಿಡಿಯೋ. ನೀವು ಗಮನಿಸಿರ್ಬೋದು, ಅಡುಗೆ ಮಾಡುವಂಥ ವಿಡಿಯೋನ ನೋಡಿರ್ಬೋದು, ಡ್ರಾಯಿಂಗ್ ವಿಡಿಯೋನ ನೋಡಿರ್ಬೋದು, ಆಮೇಲೆ ಅನ್ಬಾಕ್ಸಿಂಗ್ ವಿಡಿಯೋನ ನೋಡಿರ್ಬೋದು. ಇವೆಲ್ಲ ಫೇಸ್ಲೆಸ್ ವಿಡಿಯೋ ಆಗಿರ್ತವೆ. ಆಮೇಲೆ ಮೊಬೈಲನ್ನು ಎತ್ತರದಲ್ಲಿ ಇಟ್ಟು ಕೆಳಗಡೆ ನಾವು ಏನು ಮಾಡ್ತೀವಲ್ಲ, ಬರೆಯೋದಾಗಲಿ, ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋದಾಗಲಿ, ಡ್ರಾಯಿಂಗ್ ವಿಡಿಯೋ ಆಗಲಿ ಮಾಡ್ತೀವಲ್ಲ, ಅದನ್ನೇ ನಾವು ಏನಂತ ಕರಿತೀವಿ, ಓವರ್ ಹೆಡ್ ವಿಡಿಯೋ. ಅಂದರೆ ನಮ್ಮಕ್ಕಿಂತ ನಾವು ಕೂತ್ಕೊಂಡಿರ್ತೀವಲ್ಲ, ನಮಗಿಂತ ಎತ್ತರದಲ್ಲಿ ಮೊಬೈಲನ್ನು ಇಟ್ಟು ವಿಡಿಯೋ ಮಾಡುವಂಥ ರೀತಿಗೆ ಓವರ್ ಹೆಡ್ ವಿಡಿಯೋ ಅಂತ ಕರಿತೀವಿ. ಹಾಗಾದರೆ ಆ ಓವರ್ ಹೆಡ್ ವಿಡಿಯೋ ಮಾಡಲಿಕ್ಕೆ ಏನೇನು ಬೇಕು ಅನ್ನೋದನ್ನು ಮುಂದೆ ನೋಡೋಣ. ಇಲ್ಲಿ ಕಾಣಿಸ್ತಾ ಇದೆ ನೋಡಿರಿ, ಟೇಬಲ್ಲಿಗೆ ಒಂದು ಸ್ಟ್ಯಾಂಡನ್ನು ಜೋಡಿಸಿ ಅದರಲ್ಲಿ ಮೊಬೈಲ್ ಇಟ್ಟು ಮೊಬೈಲ್ದಿಂದ ರೆಕಾರ್ಡ್ ಮಾಡೋದು. ಈ ರೀತಿಯಾಗಿ ಮಾಡುವಂಥ ವಿಡಿಯೋಕ್ಕೆ ಓವರ್ ಹೆಡ್ ವಿಡಿಯೋ ಅಂತ ಕರಿತೀವಿ ನಾವು. ಆಮೇಲೆ ಇನ್ನೊಂದು ರೀತಿಯ ವಿಡಿಯೋ ಯಾವುದು ಅಂತಂದರೆ ಫೇಸ್ ಕ್ಯಾಮ್ ವಿಡಿಯೋ. ಫೇಸ್ ಕ್ಯಾಮ್ ವಿಡಿಯೋ ಅಂತಂದರೆ ಈಗ ನ್ಯೂಸ್ ರೀಡರ್ ನ್ಯೂಸನ್ನು ಓದ್ತಾ ಇರ್ತಾರಲ್ಲ, ಆ ರೀತಿಯಾಗಿ. ಆ ಫೇಸ್ ಕ್ಯಾಮ್ ವಿಡಿಯೋದಲ್ಲಿ ಮತ್ತೆ 3 ರೀತಿಯಾಗಿ ನಾವು ಮಾಡ್ಬೋದು. ಯಾವುದು ಅಂತಂದರೆ ಸ್ಕ್ರೀನ್ ರೆಕಾರ್ಡಿಂಗ್ ವಿಡಿಯೋವನ್ನು ಮಾಡೋದು. ಅದರಲ್ಲಿ ಫೇಸ್ ಕ್ಯಾಮನ್ನು ಆ್ಯಡ್ ಮಾಡಿ ಸ್ಕ್ರೀನ್ ರೆಕಾರ್ಡಿಂಗ್ ವಿಡಿಯೋವನ್ನು ಮಾಡ್ಬೋದು. ಇದನ್ನು ಲ್ಯಾಪ್ಟಾಪ್ದಲ್ಲಿನೂ ಮಾಡ್ಬೋದು, ಮೊಬೈಲ್ ಫೋನ್ದಲ್ಲಿ ಮಾಡ್ಬೋದು, PC ಯಲ್ಲಿ ಮಾಡ್ಬೋದು. ಈ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಲಿಕ್ಕೆ ಒಂದು ಸ್ಕ್ರೀನ್ ರೆಕಾರ್ಡರ್ ಬೇಕು ಅಷ್ಟೇ. ಇಲ್ಲಿ ಕಾಣಿಸ್ತಾ ಇದೆ ನೋಡಿರಿ, ಇದೊಂದು ಸ್ಕ್ರೀನ್ ರೆಕಾರ್ಡ್ರ್. ಇಲ್ಲಿ ವೆಬ್ ಕ್ಯಾಮ್ ಇದೆ ನೋಡಿರಿ, ವೆಬ್ ಕ್ಯಾಮ್, ಇಲ್ಲಿ ಫೇಸ್ ಕ್ಯಾಮ್. ಆಮೇಲೆ ಉಳಿದಿದ್ದನ್ನು ಡೆಸ್ಕ್ಟಾಪ್ ಮೇಲೆ, ಸ್ಕ್ರೀನ್ ಮೇಲೆ ಏನಿರ್ತದೆ ಅದೆಲ್ಲ ರೆಕಾರ್ಡ್ ಆಗ್ತದೆ. ಹೆಸರೇ ಹೇಳುವಂತೆ ಸ್ಕ್ರೀನ್ ರೆಕಾರ್ಡಿಂಗ್ ವಿಡಿಯೋ. ಆಮೇಲೆ ಕ್ಲಾಸ್ ರೂಮ್ ವಿಡಿಯೋ. ಈಗ ನಾವು ಶಾಲಾ ತರಗತಿಯಲ್ಲಿ ವಿಡಿಯೋ ಮಾಡ್ತೀವಲ್ಲ, ಸರ್ ಪಾಠ ಮಾಡೋದನ್ನು, ಬೋರ್ಡ್ ಮೇಲೆ ಬರೆಯೋದನ್ನು ನಾವು ಮೊಬೈಲ್ದಿಂದ ರೆಕಾರ್ಡ್ ಮಾಡುವಂಥ ವಿಡಿಯೋಕ್ಕೆ ಕ್ಲಾಸ್ ರೂಮ್ ವಿಡಿಯೋ ಅಥವಾ ವೈಟ್ ಬೋರ್ಡ್ ಅಥವಾ ಬ್ಲ್ಯಾಕ್ ಬೋರ್ಡ್ ವಿಡಿಯೋ ಅಂತ ಕರಿತೀವಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿರಿ, ಯಾವುದೇ ಎಕ್ಸ್ಪ್ಲನೇಷನ್ ಮಾಡುವಂಥ ಅಥವಾ ನಮ್ಮ ಎದುರಿಗಿರುವಂಥ ಸನ್ನಿವೇಶವನ್ನು ಮೊಬೈಲ್ ಕ್ಯಾಮ್ರಾದಿಂದ ರೆಕಾರ್ಡ್ ಮಾಡುವಂಥದ್ದು. ನಂತರ ಇದಂತೂ ಕ್ಲಾಸ್ ರೂಮ್ದಲ್ಲಿರಲಿ ಅಥವಾ ನಾವು ಮಾಡಿಕೊಂಡಂಥ ರೂಮ್ನಲ್ಲಿ ಅಥವಾ ಹೊರಗಡೆ ಮಾಡುವಂಥ ವಿಡಿಯೋ. ಹೀಗೆ ನಾವೇನು ಮಾಡ್ತೀವಿ, 2 ರೀತಿಯಾಗಿ ವಿಡಿಯೋ ಮಾಡ್ತೀವಿ. ಒಂದು ಫೇಸ್ಲೆಸ್ಸು ಮತ್ತು ಒಂದು ಫೇಸ್ ಕ್ಯಾಮ್ ವಿಡಿಯೋ, 2 ಮುಖ್ಯವಾಗಿ. ಹಾಗಾದರೆ ನಾವೀಗ ಆರಂಭದಲ್ಲಿ ಹೇಗೆ ವಿಡಿಯೋ ಮಾಡಬೇಕನ್ನೋದನ್ನು ಕಲಿತಾ ಇರೋದ ಕಾರಣ ನಾವು ಹೆಚ್ಚು ಒತ್ತಿ ಅದಕ್ಕೆ ಕೊಡಬೇಕಂತಂದರೆ ಫೇಸ್ಲೆಸ್ ವಿಡಿಯೋಗೆ ಕೊಡಬೇಕು. ಹಾಗಾದರೆ ಫೇಸ್ಲೆಸ್ ವಿಡಿಯೋನ ಮಾಡಲಿಕ್ಕೆ ನಮ್ಗೆ ಏನೇನು ಬೇಕು ಅನ್ನೋದನ್ನು ನಾವೀಗ ಗಮನಿಸೋಣ. ಆಮೇಲೆ ನಮ್ಮಲ್ಲಿರುವಂತಹ ಇನ್ಸ್ಟ್ರೂಮೆಂಟನ್ನು ಬಳಸ್ಕೊಂಡು ನಾವು ಪ್ರೊಫೆಷ್ನಲ್ಲಾಗಿ, ಸಿಂಪಲ್ಲಾಗೆಲ್ಲ ಪ್ರೊಫೆಷ್ನಲ್ಲಾಗಿಯೇ ವಿಡಿಯೋ ತಯಾರು ಮಾಡ್ಬೋದು.
ಈಗ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಆಫ್ ಓವರ್ ಹೆಡ್ ವಿಡಿಯೋ. ಓವರ್ ಹೆಡ್ ವಿಡಿಯೋ ಮಾಡಲಿಕ್ಕೆ ನಮ್ಗೆ ಏನೇನು ಬೇಕು ಅನ್ನೋದನ್ನು ನೋಡೋಣ. ಇಲ್ಲಿ ಕ್ಯಾಮ್ರಾ ಬೇಕು. ಕ್ಯಾಮ್ರಾ ಅಂತಂದರೆ DSLR ಕ್ಯಾಮ್ರಾನೇ ಬೇಕಂತೇನಿಲ್ಲ, SLR ಕ್ಯಾಮ್ರಾನೇ ಬೇಕಂತೇನಿಲ್ಲ, ಮಿರರ್ಲೆಸ್ ಕ್ಯಾಮ್ರಾನೇ ಬೇಕಂತೇನಿಲ್ಲ. ನಮ್ಮಲ್ಲಿರುವಂತಹ ಮೊಬೈಲ್ ಇದ್ದರೆ ಸಾಕು. ಆಮೇಲೆ ಈ ಮೊಬೈಲನ್ನು ಹೋಲ್ಡ್ ಮಾಡಲಿಕ್ಕೆ, ಯಾಕಂದರೆ ನಾವು ಓವರ್ ಹೆಡ್ ವಿಡಿಯೋನ ಮಾಡೋ ಕಾರಣಕ್ಕಾಗಿ ಬೂಮ್ ಆರ್ಮ್ ಸ್ಟ್ಯಾಂಡ್ ಅಥವಾ ಸೀಸರ್ ಆರ್ಮ್ ಸ್ಟ್ಯಾಂಡ್ ಬೇಕು. ಇಲ್ಲಿದೆ ನೋಡ್ರಿ, ಇದು ಬೂಮ್ ಆರ್ಮ್ ಸ್ಟ್ಯಾಂಡ್ ಅಂತಾರೆ, ಸೀಸರ್ ಆರ್ಮ್ ಸ್ಟ್ಯಾಂಡ್ ಅಂತಲೂ ಕರೀತಾರೆ. ಈ ರೀತಿಯಾಗಿ ಕ್ಲ್ಯಾಂಪ್ ಇರ್ತೈತಿ, ಅದನ್ನು ನಾವು ಟೇಬಲಿಗೆ ಜೋಡಿಸಿ, ಆಮೇಲೆ ಇಲ್ಲಿ ಮೊಬೈಲ್ ಹೋಲ್ಡರ್ ಇರ್ತೈತಿ, ಅಲ್ಲಿ ಮೊಬೈಲನ್ನು ಜೋಡಿಸಿ ನಾವು ಇಲ್ಲಿ ಟೇಬಲ್ ಮೇಲೆ ಪೇಪರನ್ನು ಇಟ್ಟು ಪೆನ್ನು ಪೇಪರ್ ಸಹಾಯದಿಂದ ಅಲ್ಲಿ ಬರೆದು ಇದನ್ನು ಮೊಬೈಲ್ದಿಂದ ವಿಡಿಯೋನ ರೆಕಾರ್ಡ್ ಮಾಡ್ಬೋದು. ಡ್ರಾಯಿಂಗ್ ವಿಡಿಯೋನ ಮಾಡ್ಬೋದು, ಅಥವಾ ಅನ್ಬಾಕ್ಸಿಂಗ್ ವಿಡಿಯೋನ ಮಾಡ್ಬೋದು, ಅಲ್ಲದೆ ಅಡುಗೆ ವಿಡಿಯೋನ ಮಾಡ್ಬೋದು. ಆಮೇಲೆ ಮೈಕ್ರೋಫೋನು ಯಾವುದು ಅಂತಂದರೆ ಬೋಯಾ BY-M1. ಇದೊಂದು ಎವರ್ಗ್ರೀನ್ ಮೈಕ್ರೋಫೋನು. ಇದ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಕ್ಲಿಯರಾಗಿ ಆಡಿಯೋ ರೆಕಾರ್ಡ್ ಆಗ್ತೈತಿ. ಆಮೇಲೆ ಇದನ್ನು ಬಳಸಲಿಕ್ಕೆ ಈಸಿಯಾಗಿದೆ. ಆದ್ದರಿಂದ ಎಲ್ಲರೂ ಬಳಸುವಂಥ ಮೈಕ್ರೋಫೋನ್ ಯಾವುದು ಅಂತಂದರೆ ಬೋಯಾ BY-M1 ಮೈಕ್. ಆಮೇಲೆ ಬರೆಯೋ ಕೆಲಸಕ್ಕಾಗಿ ನಮಗೇನು ಬೇಕು, ಕ್ಲಿಪ್ ಬೋರ್ಡು, ಆಮೇಲೆ ಪೇಪರ್ಸು ಬೇಕು. ಆಮೇಲೆ ಬರೀಲಿಕ್ಕೆ ಸ್ಕೆಚ್ ಪೆನ್ನು ಅಥವಾ ಪೆನ್ ಬೇಕು. ನೋಡಿರಿ, ಸ್ಕೆಚ್ ಪೆನ್ ಅಥವಾ ಪೆನ್ ಬೇಕು. ಹಾಗೆ ಬೆಳಕಿನ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕೆ ರಿಂಗ್ ಲೈಟು ಅಥವಾ ರೂಮ್ನಲ್ಲಿರುವಂಥ ಲೈಟ್ ಇದ್ದರೆ ಸಾಕು. ಇಷ್ಟು ಓವರ್ ಹೆಡ್ ವಿಡಿಯೋ ಮಾಡಲಿಕ್ಕೆ ಬೇಕಾಗುವಂತಹ ಇನ್ಸ್ಟ್ರೂಮೆಂಟ್ಗಳು ಅಥವಾ ಹಾರ್ಡ್ವೇರನ್ನು ಅಂತ ಕರಿತೀವಿ, ಹಾರ್ಡ್ವೇರ್ಸ್. ಇವುಗಳ ಸಹಾಯದಿಂದ ನಾವು ಈಸಿಯಾಗಿ ಓವರ್ ಹೆಡ್ ವಿಡಿಯೋನ ಮಾಡ್ಬೋದು. ಇನ್ನು ಸಾಮಾನ್ಯವಾಗಿ ಯೂಟ್ಯೂಬರ್ ಆದವರು ಅಥವಾ ಆಗಬೇಕನ್ನೋರು ನಮ್ಮಲ್ಲಿ ಏನೇನಿರಬೇಕು, ಆಮೇಲೆ ಅವುಗಳನ್ನು ಬಳಸ್ಕೊಂಡು ಹೇಗೆ ಎಜುಕೇಷ್ನಲ್ ವಿಡಿಯೋ ಮಾಡಬೇಕು ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಎಜುಕೇಷ್ನಲ್ ವಿಡಿಯೋ ಮಾಡಲಿಕ್ಕೆ ನಮ್ಗೆ ಏನೇನು ಬೇಕು ಅನ್ನೋದನ್ನು ನೋಡೋಣ. ಯೂಟ್ಯೂಬ್ ವಿಡಿಯೋನ ಅಥವಾ ಎಜುಕೇಷ್ನಲ್ ವಿಡಿಯೋ ಮಾಡಲಿಕ್ಕೆ ನಮಗೆ ಬೇಕಾಗಿರುವಂಥ ಹಾರ್ಡ್ವೇರು ಅಥವಾ ಇನ್ಸ್ಟ್ರೂಮೆಂಟು ಯಾವುವು ಅಂತಂದರೆ ಕಂಪ್ಯೂಟ್ರು ಅಥವಾ ಲ್ಯಾಪ್ಟಾಪು. ಈಗ ಇಲ್ಲಿ ನನ್ನ ಹತ್ರ ಇರುವಂಥ ಲ್ಯಾಪ್ಟಾಪ್ ಯಾವುದು ಅಂದರೆ ಡೆಲ್ ಲ್ಯಾಪ್ಟಾಪು. ಆಮೇಲೆ ಕ್ಯಾಮ್ರಾ ಯಾವುದಿದೆ ಅಂತಂದರೆ ಮೊಬೈಲನ್ನೇ ನಾನು ಕ್ಯಾಮ್ರಾಗಿ ಬಳಸ್ತಾ ಇದ್ದೀನಿ. ನನ್ನಲ್ಲಿ SLR ಕ್ಯಾಮ್ರಾನೂ ಇದೆ, ಆ್ಯಕ್ಷನ್ ಕ್ಯಾಮ್ರಾನೂ ಇದೆ, ಆಮೇಲೆ ವೆಬ್ ಕ್ಯಾಮ್ರಾನೂ ಇದಾವೆ. ಆದರೆ ನಾನು ಈಗ ಹೇಳ್ತಾ ಇರೋದು ಬೇಸಿಕ್ ಸೆಟಪ್ಪು. ಯೂಟ್ಯೂಬ್ ವಿಡಿಯೋ ಮಾಡಲಿಕ್ಕೆ ಮೊದಲಿಕ್ಕೆ ಹಾರ್ಡ್ವೇರ್ ಯಾವುದು ಅಂತಂದರೆ ಕಂಪ್ಯೂಟ್ರ್ ಅಥವಾ ಲ್ಯಾಪ್ಟಾಪ್ ಬೇಕು, ಕ್ಯಾಮ್ರಾ ಬೇಕು, ಆಮೇಲೆ ಮೈಕ್ರೋಫೋನ್ ಯಾವುದು ಅಂತಂದರೆ ಅದೇ ಬೋಯಾ BY-M1 ಮೈಕ್. ಆಮೇಲೆ ಲೈಟ್ಗಾಗಿ ರೂಮ್ನಲ್ಲಿ ನಾವು ಲೈಟಿನ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತೀವಿ. ಟ್ಯೂಬ್ಲೈಟ್ ಇರ್ತಾವೆ ಅಥವಾ ಎಲ್ ಇ ಡಿ ಟ್ಯೂಬ್ಲೈಟ್ ಅದಾವೆ. ಆಮೇಲೆ ಅಥವಾ ರಿಂಗ್ ಲೈಟನ್ನು ಬಳಸ್ಕೋಬೋದು, ಅಥವಾ ಡಿಫ್ಯೂಸರನ್ನು ಬಳಸ್ಕೊಂಡು ಲೈಟನ್ನು ಉಪಯೋಗ ಮಾಡ್ಕೋಬೋದು. ಇಲ್ಲಿದೆ ನೋಡಿರಿ. ಹಾಗೆ ಟ್ರೈಪೋಡ್ ಸ್ಟ್ಯಾಂಡು ಅಂದರೆ ಮೊಬೈಲನ್ನು ಅಥವಾ ಕ್ಯಾಮ್ರಾನ ಹೋಲ್ಡ್ ಮಾಡಲಿಕ್ಕೆ ಟ್ರೈಪೋಡ್ ಸ್ಟ್ಯಾಂಡ್ ಬೇಕು. ಇಲ್ಲಿದೆ ನೋಡಿರಿ, ಟ್ರೈಪೋಡ್ ಸ್ಟ್ಯಾಂಡ್. ಆಮೇಲೆ ಗ್ರೀನ್ ಸ್ಕ್ರೀನ್. ಈಗ ನಮ್ಮ ರೂಮ್ನಲ್ಲಿ ಬ್ಯಾಕ್ಗ್ರೌಂಡು ಚೆನ್ನಾಗಿರಲಿಲ್ಲ ಅಂತಂದರೆ ಬ್ಯಾಕ್ಗ್ರೌಂಡನ್ನು ಚೇಂಜ್ ಮಾಡುವ ಸಲುವಾಗಿ ನಮಗೇನು ಬೇಕು, ಗ್ರೀನ್ ಸ್ಕ್ರೀನ್ ಬೇಕು. ಇಲ್ಲಿದೆ ನೋಡಿರಿ, ಗ್ರೀನ್ ಸ್ಕ್ರೀನನ್ನು ಬಳಸ್ಕೊಂಡು ಬ್ಯಾಕ್ಗ್ರೌಂಡನ್ನು ಕ್ಲಿಯರ್ ಮಾಡಿಕೊಂಡು ನಮಗೆ ಇಷ್ಟವಾದಂಥ ಇಮೇಜನ್ನು ಹಾಕ್ಕೊಂಡು ಬ್ಯಾಕ್ಗ್ರೌಂಡನ್ನು ಯೂಸ್ ಮಾಡ್ಕೋಬೋದು. ಆಮೇಲೆ ವೆಬ್
ವೆಬ್ ಕ್ಯಾಮ್ ಅಂತಂದರೆ ನನ್ನಲ್ಲಿ ಲಾಜಿಟೆಕ್ 270 ಅನ್ನುವಂಥ ವೆಬ್ ಕ್ಯಾಮ್ ಇದೆ, ಕ್ರಿಯೋ ಓಲ್ ಅನ್ನುವಂಥ ವೆಬ್ ಕ್ಯಾಮ್ ಇದೆ, ಹಾಗೆಯೇ ಲೆನೋ FHD 300 ಅನ್ನುವಂಥ ವೆಬ್ ಕ್ಯಾಮ್ ಇದೆ. ವೆಬ್ ಕ್ಯಾಮ್ ಇರಲಿಲ್ಲ ಅಂದರೂ ಪರವಾಗಿಲ್ಲ, ನಮ್ಮಲ್ಲಿರುವಂಥ ಮೊಬೈಲನ್ನೇ ನಾವು ವೆಬ್ ಕ್ಯಾಮ್ ಆಗಿ ಬಳಸ್ಕೋಬೋದು. ಆದರೆ ಅದಕ್ಕೆಂದರೆ ಕೆಲವೊಂದು ಅಪ್ಲಿಕೇಶನ್ ಅದಾವೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಕೊಂಡು ಉಪಯೋಗಿಸ್ಬೋದು. ಈಗ ಮೊಬೈಲ ಜೊತೆಗೆ ಒಂದು ವೆಬ್ ಕ್ಯಾಮ್ ಇದ್ದರೆ ಈಸಿಯಾಗಿ ಸರಳಾಗಿ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿಕೊಂಡು ಎಜುಕೇಷನಲ್ ವಿಡಿಯೋ ಅಥವಾ ಯೂಟ್ಯೂಬ್ ವಿಡಿಯೋನ ಮಾಡ್ಕೋಬೋದು. ಆಮೇಲೆ ಪೆನ್ ಟ್ಯಾಬು, ಈಗ ಎಜುಕೇಷನಲ್ ವಿಡಿಯೋ ಮಾಡಬೇಕಾದ್ರೆ ಮೆಥಮೆಟಿಕ್ಸ್ ಇದೆಯಲ್ಲ, ಮೆಥಮೆಟಿಕ್ಸ್ ಪಾಠ ಮಾಡಬೇಕಾದ್ರೆ ಅಲ್ಲಿ ಕೈ ಬರದ ಕೆಲಸ ಜಾಸ್ತಿ ಇರ್ತೈತಿ, ರೈಟಿಂಗು. ಆ ಕಾರಣಕ್ಕಾಗಿ ಸ್ಕ್ರೀನ್ ಮೇಲೆ ಬರೀಬೇಕಂತಂದರೆ ನಮಗೆ ಪೆನ್ ಟ್ಯಾಬ್ ಬೇಕು. ಅಂದರೆ ಒಂದು ಸ್ಲೇಟ್ ಥರ ಟ್ಯಾಬ್ ಇರ್ತೈತಿ, ಅದ್ರ ಮೇಲೆ ಬರಲಿಕ್ಕೆ ಒಂದು ಸ್ಟೈಲಸ್ ಇರ್ತೈತಿ. ಅದರ ಸಹಾಯದಿಂದ ಆ ಪೆನ್ ಟ್ಯಾಬನ್ನು ನಾವು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿ ಅಥವಾ PC ಕನೆಕ್ಟ್ ಮಾಡಿ ಪೆನ್ ಟ್ಯಾಬ್ ಜೊತೆ ಬಂದಂಥ ಸ್ಟೈಲಸ್ ಸಹಾಯದಿಂದ ಟ್ಯಾಬ್ ಮೇಲೆ ಬರೆದಾಗ ಅದು ಸ್ಕ್ರೀನ್ ಮೇಲೆ ಬರಿತೈತಿ. ಇದನ್ನು PDF ಅಥವಾ PDF ಮೇಲೆ ಬರೀಲಿಕ್ಕೆ ನಾವು ಉಪಯೋಗಿಸ್ತೀವಿ. ನನ್ನಲ್ಲಿರುವಂಥ ಪೆನ್ ಟ್ಯಾಬ್ ಯಾವುದು ಅಂತಂದರೆ ವ್ಯಾಕ್ಯೂಮ್ CTL 472 ಅನ್ನುವಂಥ ಮೀಡಿಯಮ್ ಸೈಜ್ ಇರುವಂಥ ಪೆನ್ ಟ್ಯಾಬ್ ಇದೆ. ಹಾಗೆ XP ಕಂಪ್ನಿಯ ಡೆಕೊಮಿನಿ 7 ಅನ್ನುವಂಥ ಅದು ಮೀಡಿಯಮ್ ಸೈಜ್ ಇರುವಂಥ ಪೆನ್ ಟ್ಯಾಬ್ ಇದೆ. ಇವೆರಡರಲ್ಲಿ ಯಾವುದಾದ್ರು ನಿಮಗೆ ಪೆನ್ ಟ್ಯಾಬ್ ಬೇಕೇ ಬೇಕು. ಅವುಗಳ ಸಹಾಯದಿಂದ ಮ್ಯಾಥಮೆಟಿಕ್ಸನ್ನು ಬರಿತಾ ಪಾಠ ಮಾಡ್ಬೋದು. ಇಲ್ಲಿದೆ ನೋಡಿರಿ ಚಿತ್ರ. ಹಾಗೆ ಇನ್ನು ಸಾಫ್ಟ್ವೇರ್ ಯಾವ್ದು ಬೇಕಂತಂದರೆ, ಈಗ ಲ್ಯಾಪ್ಟಾಪ್ದಲ್ಲಿ ಯಾವ್ಯಾವ ಸಾಫ್ಟ್ವೇರನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಮಸ್ಟ್ ಆ್ಯಂಡ್ ಶುಡ್ ಆಗಿ ಏನು ಬೇಕು, ನಮಗೆ ಸ್ಕ್ರೀನ್ ರಿಕಾರ್ಡ್ರ್ ಬೇಕು. ನಾನು ಬಳಸ್ತಾ ಇರುವಂಥ ಸ್ಕ್ರೀನ್ ರಿಕಾರ್ಡ್ ಯಾವುದು ಅಂತಂದರೆ OBS ಸ್ಟುಡಿಯೋ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದರ ಲೋಗೋ ಅದು OBS ಸ್ಟುಡಿಯೋ. ಇದೊಂದು ಓಪನ್ ಸೋರ್ಸ್ ಸ್ಕ್ರೀನ್ ರಿಕಾರ್ಡರ್ ಆಗಿದೆ. ಇದರ ಸಹಾಯದಿಂದ ನಾವೇನು ಮಾಡ್ಬೋದು, ಸ್ಕ್ರೀನ್ ರಿಕಾರ್ಡ್ರನ್ನು ಮಾಡ್ಕೋಬೋದು. ಇದರಲ್ಲಿ ಇನ್ನೂ ಹಲವು ಫ್ಯೂಚರ್ ಇದೆ. ಈ ಫ್ಯೂಚರನ್ನು ಬಳಸ್ಕೊಂಡು ಪ್ರೊಫೆಷ್ನಲಾಗಿ ವಿಡಿಯೋನ ಮಾಡ್ಕೋಬಹುದು. ಆಮೇಲೆ ಈಸಿಯಾಗಿರುವಂಥ ಸ್ಕ್ರೀನ್ ರೆಕಾರ್ಡ್ ಒಂದಿದೆ, ಅದು ಯಾವುದು ಅಂತಂದರೆ ಸ್ಯಾಮ್ಸಂಗ್ ಸ್ಕ್ರೀನ್ ರಿಕಾರ್ಡ್ರ್. ಅದನ್ನು ಯಾವುದು ಮೈಕ್ರೋಸಾಫ್ಟ್ ಪ್ಲೇಸ್ಟೋರ್ದಿಂದ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೋಬೋದು. ನಾನೀಗ ರೆಕಾರ್ಡ್ ಮಾಡ್ತಾಯಿದ್ದೆ, ಅದೇ ಸ್ಕ್ರೀನ್ ರೆಕಾರ್ಡ್ರಿಂದನೇ ಮಾಡ್ತಾಯಿದ್ದೇನೆ. ಇದು ಚೆನ್ನಾಗಿದೆ. ಇದಕ್ಕೆ ಬಳಸಲಿಕ್ಕೆ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ, ಟೈಮ್ ಲಿಮಿಟ್ ಇಲ್ಲ, ಆಮೇಲೆ ವಾಟರ್ ಮಾರ್ಕ್ ಇಲ್ಲ. ಇದನ್ನು ಬಳಸ್ಕೋಬೋದು. ಹಾಗೆ ವೈಟ್ ಬೋರ್ಡ್ ಅಪ್ಲಿಕೇಶನ್ನು, ಈಗ ಬರಿಬೇಕಲ್ಲ, ಬರೀಲಿಕ್ಕೆ ವರ್ಚುವಲ್ ಬೋರ್ಡ್ ಬೇಕು. ಅವು ಯಾವುವು ಅಂತಂದರೆ ಸ್ಮೂತ್ ಡ್ರಾ. ಇದನ್ನು ಖಾನ್ ಅಕಾಡೆಮಿ ಅವರು ಇದನ್ನು ಬಳಸ್ತಾ ಇದ್ದಾರೆ. ಇದೊಂದು ಸಿಂಪಲ್ ಇಂಟರ್ಫೇಸನ್ನು ಹೊಂದಿದಂಥ ಲೈಟ್ ವೇಟ್ ಇರುವಂತಹ ಅಪ್ಲಿಕೇಶನ್ ಆಗಿದೆ. ಇದರ ಸಹಾಯದಿಂದ ನಾವು ಬರಿಬೋದು. ಹಾಗೆ ಓಪನ್ ಬೋರ್ಡ್ ಅಂತಿದೆ. ಆಮೇಲೆ ವ್ಯೂ ಸೋನಿಕ್ ಅವರ ವೈಟ್ ಬೋರ್ಡ್ ಇದೆ. ಹಾಗೆ ನೋಟ್ 3 ಇದೆ. ಆಮೇಲೆ ನೋಟ್ 2013 ಅನ್ನುವಂಥ ವೈಟ್ ಬೋರ್ಡ್ ಇದ್ದಾವೆ. ಇವುಗಳನ್ನು ಹಾಗೆ ಮೈಕ್ರೋಸಾಫ್ಟದ ವೈಟ್ ಬೋರ್ಡ್ ಇದೆ. ಇನ್ನೂ ಹಲವಾರು ಇದ್ದಾವೆ. ಆಮೇಲೆ ಎಕ್ಸ್ಟರ್ನಲ್ ++ ಅನ್ನುವಂತಹ ಇದೊಂದು ಓಪನ್ ಸೋರ್ಸ್ ವೈಟ್ ಬೋರ್ಡ್ ಇದೆ. ಇವುಗಳ ಸಹಾಯದಿಂದ ನಾವು ಏನು ಮಾಡ್ಬೋದು, ಬರಿತಾ ಪಾಠ ಮಾಡ್ಬೋದು. ಈ ವೈಟ್ ಬೋರ್ಡ್ ಸಾಫ್ಟ್ವೇರ್ ಇವೆಲ್ಲ ಈಗ 2 ಉದಾಹರಣೆನ ಕೊಟ್ಟಿದ್ದೀನಿ. ಹಾಗೆ PDF ನೋಟ್ಸ್ ಬೇಕು. ನಾವು ಯಾವ ವಿಷಯದ ಬಗ್ಗೆ ಪಾಠ ಮಾಡ್ತೇವಲ್ಲ ಆ ವಿಷಯಕ್ಕೆ ಸಂಬಂಧಿಸಿದಂತೆ PDF ನೋಟ್ಸು ಬೇಕು. ಇವುಗಳೆಲ್ಲ ಸಹಾಯದಿಂದ ನಾವೇನು ಮಾಡ್ಬೋದು, ಎಜುಕೇಷನಲ್ ವಿಡಿಯೋ ಅಥವಾ ಯೂಟ್ಯೂಬ್ ವಿಡಿಯೋನ ನಾವು ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.